ನಮಸ್ಕಾರ. ಇವತ್ತಿನ ವಿಡಿಯೋ ನನಗೆ ಕಮೆಂಟ್ ಮಾಡಿದರು ಜಿಮ್ ವಿಡಿಯೋ ಎಡಿಟಿಂಗ್ ಮಾಡಿ ಅಂತ. ಹಾಗಾಗಿ ಜಿಮ್ಗೆ ಹೋಗ್ತಾರಲ್ಲ ಅವರಿಗೆ ಅಂತಲೇ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಪ್ರಿವ್ಯೂ ಜೊತೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. I will create such a world. ಮೊದಲು ವಿಡಿಯೋ ಕ್ಲಿಪ್ ಆ್ಯಡ್ ಮಾಡಿ, ನಂತರ ಆಡಿಯೋ ಮೇಲೆ ಕ್ಲಿಕ್ ಮಾಡಿ, ಸೌಂಡ್ಸ್ ಮೇಲೆ ಕ್ಲಿಕ್ ಮಾಡಿ, ಫೈಲ್ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಾಮ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೇನೆ. ನಂತರ ಸೆಲೆಕ್ಟ್ ಮಾಡಿ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆ್ಯಡ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ಸಾಂಗ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಸಾಂಗ್ ಮೇಲೆ ಕ್ಲಿಕ್ ಮಾಡಿ, ಬೀಟ್ಸ್ ಮೇಲೆ ಕ್ಲಿಕ್ ಮಾಡಿ, ಸಾಂಗ್ಗೆ ಬೀಟನ್ನು ಆ್ಯಡ್ ಮಾಡಿ. ಬೀಟ್ ಮಾರ್ಕ್ ಆ್ಯಡ್ ಮಾಡಿದ ಮೇಲೆ ಮೊದಲಿನ ಬೀಟ್ ಮಾರ್ಕ್ನ ಅಡ್ಜಸ್ಟ್ ಮಾಡಿ. ನಿಮ್ಮ ವೀಡಿಯೋ ಸ್ವಲ್ಪ ದೊಡ್ಡ ಇದ್ದರೆ ಜಾಸ್ತಿ ಏನು ಸ್ಲೋ ಮಾಡಬೇಕಂತ ಇಲ್ಲ. ನಾನು ಆ್ಯಡ್ ಮಾಡಿರೋ ವೀಡಿಯೋ ಸ್ವಲ್ಪ ಚಿಕ್ಕದಿದೆ, ಹಾಗಾಗಿ ನಾನು ಸ್ವಲ್ಪ ಸ್ಲೋವನ್ನು ಜಾಸ್ತಿ ಮಾಡ್ತೇನೆ. ಯಾಕೆ ಅಂದರೆ ಮೊದಲಿನ ಬೀಟ್ ಮಾರ್ಕ್ನ ಅಡ್ಜಸ್ಟ್ ಆಗಬೇಕು. ಹಾಗಾಗಿ ನಂತರ ಸ್ಮೂತ್ ಸ್ಲೋ ಮೋಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಬೆಟರ್ ಕ್ವಾಲಿಟಿ ಸೆಲೆಕ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೋಡ್ಬೋದು ಜಾಸ್ತಿ ಸ್ಲೋ ಆಗಿದೆ. ಇದನ್ನು ನಾನು ಸ್ವಲ್ಪ ಕಡಿಮೆ ಮಾಡ್ತೇನೆ. ನೋಡ್ಬೋದು ಕರೆಕ್ಟಾಗಿ ಮೊದಲಿನ ಬೀಟ್ ಮಾರ್ಕ್ಗೆ ಬಂದಿದೆ. ಸೇಮ್ ನೀವು ಕೂಡ ಮೊದಲಿನ ವೀಡಿಯೋ ಕ್ಲಿಪ್ಪನ್ನು ಮೊದಲಿನ ಬೀಟ್ ಮಾರ್ಕ್ನ ಅಡ್ಜಸ್ಟ್ ಮಾಡಿ. ನಂತರ ಸೇಮ್ ಎಲ್ಲ ವೀಡಿಯೋ ಕ್ಲಿಪ್ಪನ್ನು ಸಹ ಸ್ಲೋ ಮೋಷನ್ ಮಾಡಿ ಎಲ್ಲ ಬೀಟ್ ಮಾರ್ಕ್ಗೂ ಅಡ್ಜಸ್ಟ್ ಮಾಡಿ. ನಾನು ಮೊದಲು ವೀಡಿಯೋ ಕ್ಲಿಪ್ಪನ್ನು ಸ್ಲೋ ಮಾಡಿ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡ್ಕೊಳ್ತೇನೆ. ಅಷ್ಟು ವೀಡಿಯೋ ಕ್ಲಿಪ್ ಸ್ಲೋ ಮಾಡಿ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿದ ಮೇಲೆ ಇಲ್ಲಿ ಒಂದು ಡೈಲಾಗ್ ಇದೆ. ಆ ಡೈಲಾಗನ್ನು ನಾವು ಇವಾಗ ಟೈಪ್ ಮಾಡೋಣ. ಐ ವಿಲ್ ಕ್ರಿಯೇಟ್ ಸಚ್ ಎ ವರ್ಡ್ ಅಂತ ಇದೆ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಒಂದೊಂದೇ ಶಬ್ದವನ್ನು ಟೈಪ್ ಮಾಡಿ, ನಂತರ ಡೈಲಾಗ್ ಬರುತ್ತಲ್ಲ ಆ ಶಬ್ದವನ್ನು ಸರಿಯಾಗಿ ಅಡ್ಜಸ್ಟ್ ಮಾಡಿ. ಮೊದಲು ಐ ವಿಲ್ ಅಂತ ಇದೆ. ಮೊದಲಿಗೆ ಐ ಅನ್ನು ಟೈಪ್ ಮಾಡೋಣ. ನೀವು ಏನು ಮಾಡಬೇಕಂದ್ರೆ ಒಂದೊಂದೇ ಶಬ್ದವನ್ನು ಆ್ಯಡ್ ಮಾಡಿ. ಇದಕ್ಕೆ ಫಾಂಟನ್ನು ಸೆಲೆಕ್ಟ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಟ್ರೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಎಫೆಕ್ಟನ್ನು ಸೆಲೆಕ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಫಾಂಟನ್ನು ದೊಡ್ಡ ಮಾಡಿ, ಒಂದೊಂದೇ ಟೆಕ್ಸ್ಟನ್ನು ಆ್ಯಡ್ ಮಾಡಿ. ಆ ಶಬ್ದ ಎಲ್ಲಿ ಬರುತ್ತೆ ಅಂತ ನೋಡಿ ಅಡ್ಜಸ್ಟ್ ಮಾಡಿ. ನಂತರ ಇದಕ್ಕೆ ಮೊದಲು ಆ್ಯನಿಮೇಷನನ್ನು ಆ್ಯಡ್ ಮಾಡಿಕೊಳ್ಳೋಣ. ಫ್ಲಿಪ್ಪಿಂಗ್ ಆ್ಯನಿಮೇಷನನ್ನು ಸೆಲೆಕ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈ ಟೆಕ್ಸ್ಟನ್ನು ಕಾಪಿ ಮಾಡಿ, ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ. ಮೊದಲನೇ ಶಬ್ದ ಆಯಿ ಇತ್ತು, ಇವಾಗ ಅದನ್ನು ರಿಮೂವ್ ಮಾಡಿ. ಎರಡನೇ ಶಬ್ದ ವಿಲ್ ಅಂತ ಇದೆ, ಅದನ್ನು ಟೈಪ್ ಮಾಡುವನು. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ಫಾಂಟ್ ಆಗಲಿ ಕಲರ್ ಆಗಲಿ ಏನು ಆ್ಯಡ್ ಮಾಡಬೇಕಂತ ಏನಿಲ್ಲ. ನಂತರ ಇದನ್ನೇ ಇವಾಗ ನೀವು ಡೂಪ್ಲಿಕೇಟ್ ಮಾಡಿ. ನಂತರ ಮುಂದಿನ ಶಬ್ದ ಏನಿದೆಯಲ್ಲ ಅಲ್ಲಿ ಅಡ್ಜಸ್ಟ್ ಮಾಡಿ, ಇದನ್ನು ರಿಮೂವ್ ಮಾಡಿ, ಮುಂದಿನ ಶಬ್ದವನ್ನು ಟೈಪ್ ಮಾಡಿ. ಇನ್ನು 3 ಶಬ್ದ ನಾವು ಇವಾಗ ಆ್ಯಡ್ ಮಾಡೋಣ. ಲಾಸ್ಟಲ್ಲಿ ವರ್ಡ್ ಅಂತ ಶಬ್ದ ಬರುತ್ತಲ್ಲ, ಅದಕ್ಕೆ ನಾವು ಬೇರೆ ಫಾಂಟನ್ನು ಆ್ಯಡ್ ಮಾಡೋಣ. ಆ್ಯಡ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ನಂತರ ಫಾಂಟ್ ಮೇಲೆ ಕ್ಲಿಕ್ ಮಾಡಿ, ಫಾಂಟನ್ನು ಬೇರೆ ಸೆಲೆಕ್ಟ್ ಮಾಡೋಣ. ನಂತರ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟನ್ನು ಕೂಡ ಬೇರೆಯನ್ನು ಸೆಲೆಕ್ಟ್ ಮಾಡೋಣ. ನಾನು ಇಲ್ಲಿ ರೆಡ್ ಕಲರನ್ನು ಸೆಲೆಕ್ಟ್ ಮಾಡ್ತೇನೆ, ಸ್ವಲ್ಪ ದೊಡ್ಡ ಮಾಡ್ತೇನೆ ಇದನ್ನು. ನಂತರ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಫೋಲ್ಡ್ ಆ್ಯನಿಮೇಷನನ್ನು ಸೆಲೆಕ್ಟ್ ಮಾಡಿ, 0.5 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟನ್ನು ಮೊದಲಿನ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ಟೆಕ್ಸ್ಟ್ ಆ್ಯಡ್ ಮಾಡಿದ ಮೇಲೆ ಮೊದಲಿನ ವೀಡಿಯೋ ಇದೆಯಲ್ಲ ಅದರ ಮುಂದಿನ ವೀಡಿಯೋ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಫ್ರೀಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದು ಸ್ಕ್ರೀನ್ಶಾಟ್ ತೆಗೆಯುತ್ತೆ. ನಂತರ ಈ ಫೋಟೋವನ್ನು ಓವರ್ಲೇ ಮಾಡಿ, ಮೊದಲಿನ ವೀಡಿಯೋದ ಎಂಡಲ್ಲಿ ಅಡ್ಜಸ್ಟ್ ಮಾಡಿ ಫೋಟೋವನ್ನು. ಈ ಫೋಟೋದ ಎಂಡ್ ಮೊದಲನೇ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ರಿಮೂವ್ BG ಮೇಲೆ ಕ್ಲಿಕ್ ಮಾಡಿ, ಆಟೋ ರಿಮೂವ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈ ಕಡೆ ಈ ಫೋಟೋವನ್ನು ಇನ್ನೂ ಸ್ವಲ್ಪ ದೊಡ್ಡ ಮಾಡಿ. ಟೆಕ್ಸ್ಟ್ ಆ್ಯನಿಮೇಷನ್ ಎಂಡ್ ಆಗ್ತಾ ಬಂದಾಗಿ ಈ ಫೋಟೋ ಶೋ ಆಗಬೇಕು. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಮೊದಲಿಗೆ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ. ಮೊದಲಿನ ಕೀ ಫ್ರೇಮ್ಗೆ ಬನ್ನಿ, ಫೋಟೋವನ್ನು ಕೆಳಗಡೆ ಅಡ್ಜಸ್ಟ್ ಮಾಡಿ. ನಂತರ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಇದೆಯಲ್ಲ ಫೋಟೋವನ್ನು ಟೆಕ್ಸ್ಟ್ನ ಮುಂದುಗಡೆ ಅಡ್ಜಸ್ಟ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟನ್ನು ಇನ್ನೂ ಸ್ವಲ್ಪ ಬೇಕಿದ್ರೆ ದೊಡ್ಡ ಮಾಡಿ.
ಫೋಟೋ ಮೇಲೆ ಕ್ಲಿಕ್ ಮಾಡಿ. ಸೊ ಇದಕ್ಕೆ ನಾವು ಇವಾಗ ಗ್ರಾಫ್ಸನ್ನು ಆ್ಯಡ್ ಮಾಡೋಣ. ಲೈನರ್ ಮೇಲೆ ಕ್ಲಿಕ್ ಮಾಡಿ, ಮಧ್ಯದಲ್ಲಿ ಒಂದು ಬೀಟನ್ನು ಆ್ಯಡ್ ಮಾಡಿ, ಬೀಟ್ ಮಾರ್ಕನ್ನು ಸ್ವಲ್ಪ ಮೇಲ್ಗಡೆ ಅಡ್ಜಸ್ಟ್ ಮಾಡಿ, ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾವು ಫೋಟೋವನ್ನು ಆ್ಯಡ್ ಮಾಡಿದ್ರಲ್ಲ ಸೇಮ್, ಅಲ್ಲಿ ಒಂದು ಎಫೆಕ್ಟನ್ನು ಆ್ಯಡ್ ಮಾಡೋಣ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ, ಶೇಕ್ ಎಫೆಕ್ಟ್ ಸೆಲೆಕ್ಟ್ ಮಾಡಿ, ನಂತರ ಸೇಮ್ ಫೋಟೋಗೆ ಅಡ್ಜಸ್ಟ್ ಮಾಡಿ ಶೇಕ್ ಎಫೆಕ್ಟ್. ಸೊ ಈ ಕಡೆ ಸ್ವಲ್ಪ ದೊಡ್ಡ ಮಾಡಿ ಎಫೆಕ್ಟ್. ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ, ಮೊದಲು ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಮೊದಲನೇ ಕೀ ಫ್ರೇಮ್ಗೆ ಬನ್ನಿ, ಸ್ಪೀಡ್ ಮತ್ತು ಇಂಟೆನ್ಸಿಟಿಯನ್ನು 0 ಮಾಡಿ. ಲಾಸ್ಟ್ ಕೀ ಫ್ರೇಮ್ಗೆ ಬನ್ನಿ, ಸ್ಪೀಡ್ 50ಗೆ ಅಡ್ಜಸ್ಟ್ ಮಾಡಿ, ಇಂಟೆನ್ಸಿಟಿ 15ಕ್ಕೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಶೇಕ್ ಎಫೆಕ್ಟ್ ಇದೆಯಲ್ಲ, ಸೊ ಇದನ್ನು ಹಿಂದ್ಗಡೆ ತೊಗೊಂಡು ಬನ್ನಿ. ಸೊ ನಾವು ಆವಾಗಲೇ ಫೋಟೋವನ್ನು ಆ್ಯಡ್ ಮಾಡಿದ್ರಲ್ಲ, ಸೊ ಆ ಫೋಟೋ ಮೇಲ್ಗಡೆ ಇರಲಿ. ಶೇಕ್ ಎಫೆಕ್ಟ್ ಮತ್ತು ಸೊ ಈ ವರ್ಡ್ ಟೆಕ್ಸ್ಟ್ ಇದೆಯಲ್ಲ, ಇವೆರಡು ಹಿಂದ್ಗಡೆ ಬರಬೇಕು. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಾವು ಬೀಟ್ ಮಾರ್ಕ್ಗೆ ಶೇಕ್ ಎಫೆಕ್ಟನ್ನು ಆ್ಯಡ್ ಮಾಡೋಣ. ಸೊ ಮೊದಲು ಆ್ಯನಿಮೇಷನನ್ನು ಆ್ಯಡ್ ಮಾಡೋಣ. ಸೊ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಸ್ವಿಂಗ್ ಬಾಟಮ್ ಆ್ಯನಿಮೇಷನನ್ನು ಸೆಲೆಕ್ಟ್ ಮಾಡಿ, 0.2 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಸೊ ಎಲ್ಲ ವೀಡಿಯೋ ಕ್ಲಿಪ್ಗೂ ಸಹ ವಿಡಿಯೋ ಕ್ಲಿಪ್ ಮೇಲೆ ಕ್ಲಿಕ್ ಮಾಡಿ, ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ, ಸ್ವಿಂಗ್ ಬಾಟಮ್ ಆ್ಯನಿಮೇಷನನ್ನು ಸೆಲೆಕ್ಟ್ ಮಾಡಿ, 0.2 ಸೆಕೆಂಡ್ಗೆ ಅಡ್ಜಸ್ಟ್ ಮಾಡಿ. ಆ್ಯನಿಮೇಷನ್ ಆ್ಯಡ್ ಮಾಡಿದ ಮೇಲೆ ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಶೇಕ್ ಎಫೆಕ್ಟ್ ಸೆಲೆಕ್ಟ್ ಮಾಡಿ, ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ಸೊ ಬೀಟ್ ಮಾರ್ಕ್ ಇದೆಯಲ್ಲ, ಸೊ ಅಲ್ಲಿ ಶೇಕ್ ಎಫೆಕ್ಟನ್ನು ಅಡ್ಜಸ್ಟ್ ಮಾಡಿ. ಸೊ ಈ ಕಡೆ ಸ್ವಲ್ಪ ದೊಡ್ಡ ಮಾಡಿ ಶೇಕ್ ಎಫೆಕ್ಟ್. ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ, ಮೊದಲೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಸ್ಪೀಡ್ ಮತ್ತು ಇಂಟೆನ್ಸಿಟಿ 0 ಮಾಡಿ. ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಸ್ಪೀಡ್ 30ಕ್ಕೆ ಅಡ್ಜಸ್ಟ್ ಮಾಡಿ, ಇಂಟೆನ್ಸಿಟಿ 45ಕ್ಕೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಎಫೆಕ್ಟ್ ಕಾಪಿ ಮಾಡಿ, ಮುಂದಿನ ವೀಡಿಯೋದ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ನೆಕ್ಸ್ಟ್ ಸೇಮ್ ಇದೇ ಥರ ಕಾಪಿ ಮಾಡಿ ನೆಕ್ಸ್ಟ್ ವೀಡಿಯೋಗೆ ಅಡ್ಜಸ್ಟ್ ಮಾಡಿ. ಇನ್ನೊಮ್ಮೆ ವೀಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಆಬ್ಜೆಕ್ಟ್ ಬ್ಲರ್ ಸೆಲೆಕ್ಟ್ ಮಾಡಿ. ಸೇಮ್ ಇದನ್ನು ಸಹ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ, ಇಲ್ಲೊಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಬ್ಲರ್ ಮತ್ತು ರೊಟೇಟ್ 0 ಮಾಡಿ. ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಬ್ಲರ್ 60ಕ್ಕೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಇದನ್ನು ಡೂಪ್ಲಿಕೇಟ್ ಮಾಡಿ. ಎಲ್ಲ ವೀಡಿಯೋ ಕ್ಲಿಪ್ಗೂ ಶೇಕ್ ಎಫೆಕ್ಟ್ ಆ್ಯಡ್ ಮಾಡಿದ್ರಲ್ಲ, ಅದರ ಕೆಳಗಡೆ ಬ್ಲರ್ ಎಫೆಕ್ಟ್ ಅಡ್ಜಸ್ಟ್ ಮಾಡಿ. ಬ್ಲರ್ ಅಡ್ಜಸ್ಟ್ ಮಾಡಿದ ಮೇಲೆ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಲೈಬ್ರರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ವೈಟ್ ಕಲರ್ ಲೇಯರನ್ನು ಸೆಲೆಕ್ಟ್ ಮಾಡಿ, ಮೊದಲನ್ನ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ಸೊ ನಂತರ ಈ ಕಡೆ ಲೆಂತ್ ಇದೆಯಲ್ಲ, ಸೊ ಇದನ್ನು ವಿಡಿಯೋದ ಅರ್ಧರಲ್ಲಿ ಕಟ್ ಮಾಡಿ. ವೈಟ್ ಲೇಯರ್ನ ಸ್ಟಾರ್ಟಿಂಗ್ ಮೊದಲಿನ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ, ಎಂಡಲ್ಲಿ ವಿಡಿಯೋದ ಮಧ್ಯದಲ್ಲಿ ಕಟ್ ಮಾಡಿ. ಲೇಯರನ್ನು ದೊಡ್ಡ ಮಾಡಿ, ರೇಷಿಯೋಗೆ ಅಡ್ಜಸ್ಟ್ ಮಾಡಿ, ಸ್ಪ್ಲಿಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಓವರ್ಲೇ ಸೆಲೆಕ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಮೊದಲು ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಸ್ಪ್ಲಿಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು 0 ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ವೈಟ್ ಕಲರ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಡೂಪ್ಲಿಕೇಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಕ್ಲಿಪ್ನ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ಸೇಮ್ ಇದೇ ಥರ ಕಾಪಿ ಮಾಡಿ ಅಷ್ಟು ವೀಡಿಯೋ ಕ್ಲಿಪ್ನ ಬೀಟ್ ಮಾರ್ಕ್ಗೆ ಅಡ್ಜಸ್ಟ್ ಮಾಡಿ. ನಂತರ ಮೊದಲಿನ ವೀಡಿಯೋ ಕ್ಲಿಪ್ ಇದೆಯಲ್ಲ, ಸೊ ಇಲ್ಲಿ ಬನ್ನಿ, ವೀಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ, ಕ್ಯಾಮರಾ ಶೇಕ್ ಎಫೆಕ್ಟ್ ಸೆಲೆಕ್ಟ್ ಮಾಡಿ. ಸೊ ಮೊದಲಿನ ಬೀಟ್ ಮಾರ್ಕಿಂದ ವೀಡಿಯೋದ ಎಂಡ್ವರೆಗೂ ಅಡ್ಜಸ್ಟ್ ಮಾಡಿ. ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ರೇಂಜ್ 50ಕ್ಕೆ ಅಡ್ಜಸ್ಟ್ ಮಾಡಿ, ಸ್ಪೀಡ್ 15ಕ್ಕೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ವೀಡಿಯೋದ ಸ್ಟಾರ್ಟಿಂಗಲ್ಲಿ ಬನ್ನಿ, ಇನ್ನೊಮ್ಮೆ ವೀಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಡಿಸ್ಟೋರ್ಷನ್ ಆಪ್ಷನ್ ಇದ್ದಿದ್ರ ಮೇಲೆ ಕ್ಲಿಕ್ ಮಾಡಿ, ರಿಫ್ಲೆ ಎಫೆಕ್ಟ್ ಸೆಲೆಕ್ಟ್ ಮಾಡಿ, ಎಫೆಕ್ಟನ್ನು ಕೆಳಗಡೆ ತೊಗೊಂಡು ಬನ್ನಿ, ವೀಡಿಯೋದ ಫುಲ್ ಅಡ್ಜಸ್ಟ್ ಮಾಡಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಸರ್ಪನ್ 70ಕ್ಕೆ ಅಡ್ಜಸ್ಟ್ ಮಾಡಿ, ಬ್ಲರ್ 30ಕ್ಕೆ ಅಡ್ಜಸ್ಟ್ ಮಾಡಿ, ಸೈಜ್ 7ಕ್ಕೆ ಅಡ್ಜಸ್ಟ್ ಮಾಡಿ, ಸ್ಪೀಡ್ 7ಕ್ಕೆ ಅಡ್ಜಸ್ಟ್ ಮಾಡಿ, ಇಂಟೆನ್ಸಿಟಿ 50ಕ್ಕೆ ಅಡ್ಜಸ್ಟ್ ಮಾಡಿ, ಟ್ವಿಸ್ಟ್ 65ಕ್ಕೆ ಅಡ್ಜಸ್ಟ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ ಬನ್ನಿ, ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಗ್ನೇಟನ್ನು ಸೆಲೆಕ್ಟ್ ಮಾಡಿ, 30ಕ್ಕೆ ಅಡ್ಜಸ್ಟ್ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ವೀಡಿಯೋದ ಎಂಡ್ವರೆಗೂ ಅಡ್ಜಸ್ಟ್ ಮಾಡಿ. ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ, ಗ್ಲೋ ಫಿಲ್ಟರನ್ನು ಸೆಲೆಕ್ಟ್ ಮಾಡಿ, ಇದನ್ನು ಫುಲ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಸಹ ವೀಡಿಯೋದ ಎಂಡ್ವರೆಗೂ ಅಡ್ಜಸ್ಟ್ ಮಾಡಿ.